ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶುಲ್ಕ ಕಟ್ಟಿಲ್ಲ ಅಂತ ಹೇಳಿ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಅನ್ನ ಕಾಲೇಜು ಆಡಳಿತ ಮಂಡಳಿ ಕೊಟ್ಟಿಲ್ಲ. ಇದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ವಾರ್ಷಿಕ ಪರೀಕ್ಷೆ ಬರೆಯೋದಕ್ಕೆ ಅಂತ ವಿದ್ಯಾರ್ಥಿನಿ ಬಂದಿದ್ರು, ಬಟ್ ಅವ್ರು ಪರದಾಡಿದ್ದಾರೆ. ದ್ವಿತೀಯ PU ವಿಜ್ಞಾನ ವಿಭಾಗದ ಸ್ಟೂಡೆಂಟ್ ಆಗಿದ್ರು. 30,000 ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಆಕೆಗೆ ಹಾಲ್ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ. ಬೆಳಗ್ಗೆನೆ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿನಿ ಸಾರಾ ಬಂದಿದ್ರು. ಮುಂಚೆನೂ ಇಶ್ಯೂ ಆಗಿರಲಿಲ್ಲ. ಅಟ್ಲೀಸ್ಟ್ ಇವತ್ತು ಮಾನವೀಯತೆ ಬೇಸಿಸ್ ಮೇಲೆ ಅದು ಕೊಡ್ತಾರ ಅಂತ ನೋಡಿದ್ರೆ ಅದು ಕೊಟ್ಟಿಲ್ಲ. PUC ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿನಿ ಪರದಾಡಬೇಕಾದಂತಹ ಘಟನೆ ನಡೆದಿದೆ. ಪರೀಕ್ಷಾ ಕೊಠಡಿಯ ಮುಂದೆ ವಿದ್ಯಾರ್ಥಿನಿ ಕಣ್ಣೀರು ಹಾಕಬೇಕಾದಂತಹ ಪ್ರಸಂಗ ನಡೆದಿದೆ. BAGGS ಕಾಲೇಜ್ ಅಂತೆ ಇದು. ಸರ್ಕಾರಿ ಕೆಲಸದಲ್ಲಿದ್ದು ಖಾಸಗಿ ಸ್ಕೂಲ್ ಅನ್ನು ತೆರೆದು ಇವತ್ತು BAGGS ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ, ಅವರು ಬಡ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾರ್ಥಿ, ಇವತ್ತು ಏನು ಸುನಿತಾ ಮೇಡಮ್ ಇವತ್ತು ಸರ್ಕಾರಿ ಕೆಲಸದಲ್ಲಿದ್ದು ಪುಕ್ಷಟೆ ಎಲ್ಲ ಕಾಲೇಜು ಪುಕ್ಷಟೆ ಕಲಿಸ್ತಾ ಬಿಡ. ಈ ವಿದ್ಯಾರ್ಥಿ ನಿನಗೆ ಮಾಸ್ಕ್ ಕಾರ್ಡ್ ಕೊಡ್ಬೇಕಾರೆ ಉಸಿರಿ ಮಾಡ ಏನ್ ಹಾಕೋದಾಗತ್ತೆ? ನಿನಗೆ ಏನ್ ಅಧಿಕಾರ ಐತಿ? ಇಲ್ಲಿ ನನಗೂ ಬರ್ತೈತಿ. ನಿನಗೆ ಏನ್ ಅಧಿಕಾರ ಐತಿ? ಒಬ್ಬ ನೌಕರಿ ಮಾಡಾರ ವಿಡಿಯೋ ಮಾಡಿಲ್ಲ. ಬಿವಾ ಸಾಹೇಬ್ರ ಹಾಕಂದ್ರ ವಿಡಿಯೋ ಮಾಡ. ಇವ್ರು ಇದಕ್ಕೆ ಒಬ್ಬ ಹೆಣ್ಮಗಳ ಭವಿಷ್ಯ ಹಾಳು ಮಾಡಿ. ಈಗ ಭವಿಷ್ಯ ರಾತ್ರಿ 10 ಗಂಟೆ ಪಾಠ ಮಾಡಿದ್ರಲ್ಲ, ಭವಿಷ್ಯ ರಾತ್ರಿ 8 ಗಂಟೆ ಬಿಡಲ್ಲ. ನೀನು ಒಬ್ಬರ ಭವಿಷ್ಯ ಹಾಳು ಮಾಡಕತ್ತಿ ಮೇಡಮ್. ನಾನು ನಿನ್ನೆ ಫೋನ್ ಮಾಡಿದಾಗ ಅಥವಾ ಅವರು ಲೆಕ್ಚರರ್ ಗೊತ್ತಿಲ್ಲ, ಒಟ್ಟೆಲ್ಲ ಅವರು ಅತ್ಯಂತ ಕಟುವಾಗಿ ವರ್ತಿಸ್ತಾ ಇರೋದಂತೂ ಕಾಣಿಸ್ತಾ ಇದೆ. ವಿದ್ಯಾರ್ಥಿನಿ ಪರವಾಗಿ ಬಂದಂತಹ ಕೆಲವರು ಕೇಳ್ತಾ ಇದ್ದಾರೆ, ಹಿಂಗೆ ಹೆಂಗೆ ನಿರಾಕರಿಸೋದಕ್ಕೆ ಸಾಧ್ಯ ಇದೆ ಅಂತ. ನೋಡಿ, ನಾವು ಕೆಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಕೂಡ ನಮ್ಮ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಬಿಡ್ತೀವಿ. ಪರೀಕ್ಷೆಗೆ ಫೀಸ್ ಕಟ್ಟಿಲ್ಲ ಅಂತ ಹಾಲ್ ಟಿಕೆಟ್ ಕೊಡದೇ ಇರೋದು ಕಾನೂನು ಬಾಹಿರ. ಸುಪ್ರೀಂ ಕೋರ್ಟು ಇದನ್ನ ಅನೇಕ ಸಂದರ್ಭದಲ್ಲಿ ಹೇಳಿದೆ. ನೀವು ಹಕ್ಕನ್ನು ಕಸಿದ್ಕೊಳ್ಳೋಕ್ಕಾಗಲ್ಲ. ಫೀಸ್ ವಸೂಲಿ ಮಾಡೋದಕ್ಕೆ ಬೇರೆ ದಾರಿ ಇದೆ. ನೋಟಿಸ್ ಕೊಡ್ಬೋದು, ಆಮೇಲೆ ಬೇಕಾದ್ರೆ ರಿಸಲ್ಟನ್ನು ತಡೆ ಹಿಡಿಬೋದು. ಇದು ಯಾವ ರೀತಿ ಅಮಾನವೀಯ ಅನ್ನೋದು ಗೊತ್ತಿಲ್ಲ. ಇನ್ನೂ ಶಾಕಿಂಗ್ ಅಂತ ಹೇಳಿದ್ರೆ, ಮಧ್ಯಸ್ಥಿಕೆ ವಹಿಸೋಕೆ ಬಂದಿದ್ದವರ ಬೈಕನ್ನು ವಶಕ್ಕೆ ಪಡೆದಿದ್ದಾರಂತೆ ಕಾಲೇಜ್ ಸಿಬ್ಬಂದಿ. ಕಾಲೇಜು ಆಡಳಿತ ಮಂಡಳಿಯ ನಡೆಗೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಕ್ ಅಡ ಇಟ್ಟು ಇಡಿಸ್ಕೊಂಡು ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಿದಾರಂತೆ. ಹಾಗಾದ್ರೆ ಇವರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇಲ್ಲ, ಫೈನಾನ್ಸ್ ಕಂಪ್ನಿ ನಡೆಸ್ತಾ ಇದ್ದಾರೆ. ಫೈನಾನ್ಸು ಬಡ್ಡಿ ದಂಧೆಕೋರರೆಲ್ಲ ಮಾಡ್ತಾರಲ್ಲ, ಹಾಗೆ ಇವ್ರದ್ದು ಕೂಡ ವರ್ತನೆ ಇದೆ. ಮತ್ತೆ ಹೇಳಿ, ಶಿಕ್ಷಣದ ಹೆಸರಲ್ಲಿ ನೀವು ಪಟ್ಕೊಳ್ಳುವಂತಹ ಟ್ಯಾಕ್ಸ್ ವಿನಾಯಿತಿಯಿಂದ ಹಿಡಿದು ಎಲ್ಲಾನು ವಾಪಸ್ ಕೊಡಿ ಸರ್ಕಾರಕ್ಕೆ. ಹೆಂಗಿಷ್ಟು ಅಮಾನವೀಯವಾಗಿ ನಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ವಿದ್ಯಾರ್ಥಿಯ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ಇವ್ರು ಯಾರು? ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದಾನೆ. BAGGS ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ, ಅವರು ಬಡ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾರ್ಥಿ, ಇವತ್ತು ಏನು ಸುನಿತಾ ಮೇಡಮ್ ಇವತ್ತು ಸರ್ಕಾರಿ ಕೆಲಸದಲ್ಲಿದ್ದು ಖಾಸಗಿ ಸ್ಕೂಲ್ ಅನ್ನು ತೆರೆದು ಇವತ್ತು ಮಕ್ಕಳಿಗೆ ಇವತ್ತು ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳ ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾರ. ಸುನಿತಾ ಮೇಡಮ್ ಅವರು ಇವತ್ತು ನೌಕರಿ ಮಾಡ್ತಾ ಇದಾರ. ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದಾನೆ. BAGGS ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ, ಅವರು ಬಡ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾರ್ಥಿ, ಇವತ್ತು ಏನು ಈ ವಿಚಾರವಾಗಿ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಹನುಮಂತ ಕಬ್ಬಾರ್ ಅವರಿದ್ದಾರೆ. ಹನುಮಂತ ಕಬ್ಬಾರ್ ಅವರೇ, ಏನ್ ಇಷ್ಟೊಂದು ದಾರುಣವಾಗಿ ನಡೆಸ್ಕೊಂಡ್ಬಿಟ್ರಲ್ಲ ನಿಮ್ಮನ್ನೆಲ್ಲ ಮತ್ತ ಸ್ಟೂಡೆಂಟ್ನ ಅಂತ? ನೋಡ್ರಿ ಮೇಡಮ್, ನಾವು ಸ್ವತಃ ನಿನ್ನೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೇಳಿ, ಒಬ್ಬ ಬಡ ಕುಟುಂಬದ ಮಹಿಳೆ ರೀ, ಅವ್ರೇನ್ ಶ್ರೀಮಂತರಲ್ರಿ. ಕರೆಕ್ಟ್. ನಾವು ಏನು ಮಾನವೀಯತೆ ಮೌಲ್ಯಗಳಿಂದ ಮುಂದೆ ಎಕ್ಸಾಮ್ ಬರಸ್ರಿ, ಆಮೇಲೆ ನಾವೇ ಬಂದು ಅವ್ರ ಪಾಲಕರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಆ ದುಡ್ಡನ್ನ ಕಟ್ಸ್ತೇವೆ ಅಂತ ಹೇಳಿ. ಆ ಫೀಸ್ ಏನು ಬಹಳ ಅಲ್ರಿ, ಬರೀ 12,000, ಇವ್ರು 30,000 ಅಂತ ಹೇಳ್ತಾ ಇದಾರ. ಹೀಗಾಗಿ ಆ ಹೆಣ್ಮಗಳು ನಿನ್ನಿತ್ತ ಅರೆಸ್ಟ್ಮೆಂಟ್ ಮಾಡಕತ್ತಾರ್ರಿ. ತಂದಿ ಮತ್ತು ಮಗಳನ್ನ ಇಟ್ಕೊಂಡು, ನೀವು ದುಡ್ಡು ಕಟ್ಲಿದ್ರೆ ಎಕ್ಸಾಮ್ ಬರೆಯೋದ್ ಬೇಡ, ನೀವು ಮುಂದುವರ್ಸ್ ಬರೀರಿ, ಹಂಗ ಹಿಂಗ ಅಂತ ಮಾನಸಿಕವಾಗಿ ಒಬ್ಬ ಸರ್ಕಾರಿ ನೌಕರಿ ಮಾಡ್ತಕ್ಕಂತ ಹೆಣ್ಮಗಳು ಸುನೀತಾ ಬಿ ಅವರು, ಇವರು ಮಾನವೀಯತೆ ಮೌಲ್ಯಗಳನ್ನ ಮರೆತು ಇವತ್ತು ಸಂಸ್ಥೆಯನ್ನ ನಡೆಸ್ತಾ ಇದಾರೆ. 1.5 ಲಕ್ಷ ರೂಪಾಯಿ ಪಗಾರ ತಗಂತಾರ, ಅಲ್ಲಿ ಸರಿಯಾಗಿ ಕೆಲಸ ಮಾಡೋದಲ್ರಿ ಸರ್ಕಾರಿ ಕೆಲಸನ. ಇಂತ ಒಂದು ವ್ಯವಸ್ಥೆಯಲ್ಲಿ ಏಕವಚನದಲ್ಲೇ ಮಾತಾಡ್ತಾರೆ, ನೀ ಕಟ್ತೀಯನ್ 30,000 ರೂಪಾಯಿ ಅಂತಂದು. ಈಗ ತತ್ಕ್ಷಣ ಇನ್ನೊಬ್ರು ಹೇಳಕ್ ಬಂದಾರ್ರಿ, ಅವ್ರದ ಬೈಕು ಕೀ ಕಸ್ಕೊಂಡಾಳ,
ಮತ್ತು ಮೊಬೈಲ್ ಕಸ್ಕೊಂಡಾರ್ರಿ. ಇದು ಎಷ್ಟು ಯಾರ್ದು ಬೈಕ್ ಮತ್ತೆ ಮೊಬೈಲ್ ಕಿತ್ಕೊಂಡಿರೋದು? ಈಗ ಮಧ್ಯದಲ್ಲಿ ಹೇಳಕ್ ಬಂದಾರ್ರಿ, ಅವರು ಅಡ್ಮಿಷನ್ ಮಾಡಿಸಿದ್ರಿ ಒಬ್ರು ಬಂದು. ಅವ್ರು ಬಂದು ಇಲ್ರಿ ಮೇಡಮ್ ಇದು ಎಕ್ಸಾಮ್ ಬರಸ್ರಿ ಮುಂದ್ ಕಟ್ತೇವೆ ಅಂತಂದ್ರೆ ಎಕ್ಸಾಮ್ ಬರೆಯೋದು ಬೇಡ ದುಡ್ಡು ಕೊಡು ಎಕ್ಸಾಮ್ ಬರಿ ಅಂತಂದು ಹೇಳಿದ್ರೆ ಅವರು ನಿಮಗೆ ಏನ್ ಬೇಕು ಹೇಳ್ರಿ ನಾ ಕೊಡ್ತಾನೆ ಅಂತ ಅಂದದಕ್ಕೆ ಅವರು ತಾವುಗಳು ತಮ್ಮ ಬೈಕಿನ ಚಾವಿ ಮತ್ತು ಮೊಬೈಲ್ ಅನ್ನ ಕೊಟ್ಟು ಆಯ್ತ್ರಿ ಮೇಡಮ್ ಇದನ್ನ ತಗೊಳ್ರಿ ಎಕ್ಸಾಮ್ ಬರೆಯಕ್ ಕೊಡ್ರಿ ಅಂತ ಹೇಳಿದ್ಮೇಲೆ 10 ನಿಮಿಷ ಆಗಿಂದ ಎಕ್ಸಾಮ್ ಬರೆಯಕ್ ಕೊಟ್ಟಾಳ್ರಿ ಆ ಟಿಕೆಟ್. ಇದು ಮಾನವೀಯತೆ ಮೌಲ್ಯ ರೀ. ಓಕೆ ಹನುಮಂತಪ್ಪ, ಒಂದೇ ನಿಮಿಷ ಇರಿ. ಸುನೀತಾ ಅನ್ನೋರು ಆರೋಪ ಬಂದಿರೋದೇ ಸುನೀತಾ ಅನ್ನೋರ್ ಮೇಲೆ, ಅವರೇ ನಮ್ಮ ಜೊತೆಗಿದ್ದಾರೆ. ಸುನೀತಾ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ತಮ್ಮ ಕಾಲೇಜಿನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ, ದುಡ್ಡಿನ ವಿಚಾರ ಮುಂದೆ ಇಟ್ಕೊಂಡು ಹಾಲ್ ಟಿಕೆಟ್ ಅನ್ನು ಇಶ್ಯೂ ಮಾಡಿಲ್ಲ ಅಂತ. ತಮ್ಮ ಫಸ್ಟ್ ರಿಯಾಕ್ಷನ್? ಮ್ಯಾಮ್ ಆತರ ಏನೂ ಇಲ್ಲ. ನಾವು ಮನೆ ಬಾಗಿಲಿಗೆ ಹೋಗಿ ಸಮಯ ಪ್ರಜ್ಞೆ ಮೆರೆದ್ಬಿಟ್ಟು ಎಲ್ಲಾ ಮಕ್ಕಳು ಮನೆಗೂ ಕೂಡ ಹೋಗಿ ನಾವು ಹಾಲ್ ಟಿಕೆಟ್ ಅನ್ನ ಕೊಟ್ಬಿಟ್ಟು ವಿಶ್ ಮಾಡಿ ನಾವು ಬೆಳಿಗ್ಗೆ ಎಲ್ಲರಿಗೂ ಹಾಲ್ ಟಿಕೆಟ್ ಮನೆಗೆ ಹೋಗಿ ವಿಶ್ ಮಾಡಿ ಬೆಳಿಗ್ಗೆ ನಾವು ಕ್ಲಾಸಿಗೆ ಕಳಿಸ್ಕೊಟ್ಟಿದ್ವಿ. ವಿಡಿಯೋದಲ್ಲಿರೋದು ನೀವೇನಾ? ಗೊತ್ತಿಲ್ಲ ಮೇಡಮ್ ಯಾವ ವಿಡಿಯೋ ಅಂತ. ಸುನೀತಾ ಅವರ ವಿಡಿಯೋ ಈಗ ನಮ್ಮ ಹತ್ರ ಇದೆ. ಅದ್ರಲ್ಲಿ ನೀವು ಹೇಳ್ತೀರಾ ಏನೋ ನಾವು ಹಗಲು ರಾತ್ರಿ, ಇವಾಗ ನೀವೇ ನಮ್ಮ ಹತ್ರ ಹೇಳಿದ್ರಿ ಹಗಲು ರಾತ್ರಿ ನಾವು ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ಶ್ರಮಿಸಿದ್ವಿ ಅಂತ. ಅದೇ ಡೈಲಾಗ್ ಅಲ್ಲೂ ಇದೆ, ಅದೇ ವಾಯ್ಸ್ ಅಲ್ಲೂ ಇದೆ. ನೀವೇ ಅಲ್ವಾ ವಿಡಿಯೋದಲ್ಲಿರೋದು? ಮ್ಯಾಮ್ ನನಗೆ ವಿಡಿಯೋ ಯಾರು ಮಾಡ್ಕೊಂಡಿದ್ದಾರೆ ಅಂತಾನೂ ಗೊತ್ತಿಲ್ಲ. ಸರಿ, ಹುಡುಗಿನ ಯಾಕೆ ಆಚೆ ನಿಲ್ಸಿದ್ರಿ? ಮ್ಯಾಮ್ ಅವ್ರ ಕಡೆಯಿಂದ ನಮ್ಗೊಂದು ರಿಯಾಕ್ಷನ್ ಲೆಟರ್ ಬೇಕಾಗಿತ್ತು. ಏನ್ ಲೆಟರ್? 2 years ವರೆಗಿನು ನಮ್ಗೆ ಫೀಸ್ ಕಟ್ತಾರೆ ನಮ್ ಕಾಲೇಜಲ್ಲಿ. ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೂ ಅವ್ರು ಮೆಡಿಕಲ್ ಹೋಗ್ಲೇಬೇಕು ಅಂತಂದೇಳಿ ಹಗ್ಲು ರಾತ್ರಿ ಓದ್ಸಿದೀವಿ. ಇವನ್ ಸಂಡೆ ಕೂಡ ಮೇಡಮ್ ನಾನು ಕೇಳ್ತಾ ಇರೋದು ಆ ಹುಡುಗಿನ ಆಚೆ ಯಾಕೆ ನಿಲ್ಸಿದ್ರಿ ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲರೂ ಕೂಡ ಹೊರಗಡೆನೆ ನಿಂತ್ಕೊಂಡಿದ್ದಾರೆ. ಇಲ್ಲ, ಆ ಹುಡುಗಿ ಮಾತ್ರ ಒಬ್ಳೆ ನಿಂತಿದ್ದಾಳೆ. ಆ ಹುಡುಗಿ ಒಬ್ಳೆ ನಿಂತಿದ್ದಾಳೆ. ಅವಳು ಫೀಸ್ ಬಾಕಿ ಇದೆ ಅಂತ ನೀವು ಹೇಳ್ತೀರಾ. ಫೀಸ್ ಓಕೆ, ಫೀಸ್ ಬಾಕಿ ಇತ್ತಾ ಅಲ್ಲಿ? ಫೀಸ್ ಕಟ್ಟೇ ಇಲ್ಲ ಮೇಡಮ್. 2 ವರ್ಷಕ್ಕೆ ಎಷ್ಟು ರೂಪಾಯಿ ಫೀಸ್ ಕಟ್ಟಿದ್ದಾರೆ. ಎಷ್ಟು ಸಾವಿರ? 2 ವರ್ಷಕ್ಕೆ 20,000 ರೂಪಾಯಿ ಫೀಸ್ ಕಟ್ಟಿದ್ದಾರೆ. 2 ವರ್ಷಕ್ಕೆ 20,000 ರೂಪಾಯಿ ಫೀಸ್ ಕಟ್ಟಿದ್ದಾರೆ ಮೇಡಮ್. 700 ಸಮಥಿಂಗ್ ಡೇಸು ನಾವು ಪಾಠ ಮಾಡಿದೀವಿ. ನಮ್ಮಲ್ಲೇ ಊಟ ಕೊಟ್ಟಿದೀವಿ, ಎಲ್ಲದೂ ಕೊಟ್ಟಿದೀವಿ. ಇಷ್ಟಾಗ ಅವ್ರಿಗೆ ಫೀಸ್ ಕೇಳೋದ್ ತಪ್ಪ ಮ್ಯಾನೇಜ್ಮೆಂಟ್ ನವರು? ತಪ್ಪಲ್ಲ, ಆದ್ರೆ ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ಕಸಿದ್ಕೊಳ್ಳೋದಕ್ಕೆ ತಡೆ ಹಿಡಿಯೋದಕ್ಕೆ ನಿಮಗ್ ಧೈರ್ಯ ಇಲ್ಲ. ಆಮೇಲೆ ನೀವು ಕಾನೂನು ಪ್ರಕಾರ ಅದನ್ನ ಮಾಡಂಗಿಲ್ಲ, ಕಾನೂನು ಬಾಹಿರ ಅದು. ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಅವ್ರಿಗೆ ತಡೆ ಹಿಡ್ದಿಲ್ಲ. ಒಂದೇದವರು ನಮ್ ತಡೆ ಹಿಡ್ದಿಲ್ಲ. ಎಕ್ಸಾಮ್ ಕೂರ್ಸ್ಲಿಲ್ಲ ಅಲ್ವಾ ನೀವು? ಅವ್ರಿಗೆ ನಾವು ಅವ್ರಿಗೆ ಒಂದು ಲೆಟರ್ ಅನ್ನ ಕೇಳಿದೀವಿ. ಎಕ್ಸಾಮ್ ಕೂರ್ಸಿದ್ರ ಕೂರ್ಸಿಲ್ವಾ ಅಷ್ಟೇ ನಮ್ಮ ಪ್ರಶ್ನೆ. ಮ್ಯಾಮ್ ನನ್ನ ಬಿಡಿ, ಲೆಟರ್ ಬರ್ಕೊಡ್ರಿ. ನಮ್ದು ಇಷ್ಟು ಫೀಸ್ ಬ್ಯಾಲೆನ್ಸ್ ಇದೆ, ನಿಮ್ಗೆ ಕಟ್ಟಕ್ ಆಗಲ್ಲ ಅಂದ್ರೆ ಅದನ್ನ ರಿಕ್ವೆಸ್ಟ್ ಮಾಡಿ, ರೌಡಿಸಮ್ ಮಾಡ್ಬೇಡ್ರಿ ಅಂತ ಹೇಳಿದೀವಿ. ಬೇರೆ ಕರ್ಕೊಂಡ್ ಬಂದು ಕಾಲೇಜಲ್ಲಿ ನಾವೆಲ್ಲ ಲೇಡೀಸ್ ಟಾಪ್ ಇದೀವಿ, ನಮ್ಮ ಮೇಲೆ ಅವರು ಅಲಿಗೇಷನ್ ಮಾಡಿ ನಮ್ಮ ವಿರುದ್ಧ ಅಲ್ಲೆಲ್ಲ ವಿಡಿಯೋಸ್ ಹಿಡಿಯಕ್ ಬಂದ್ರೆ ನಮ್ನ ರಕ್ಷಣೆ ಕೊಡೋದು ಯಾರು ಮ್ಯಾಮ್? ನಾವ್ ಎಲ್ಲಿ ಹೋಗೋಣ? ಅಷ್ಟು ಭಯ ಇರೋರು ಬೈಕ್ ಕೀನ ಮತ್ತೆ ಮೊಬೈಲ್ ಅನ್ನ ಯಾಕೆ ಅಡ ಇಡ್ಸ್ಕೊಂಡ್ರಿ ಮೇಡಮ್? ನಾವ್ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಯಾವ್ದು ಇಲ್ಲ. ನಿಮ್ ಕಾಲೇಜ್ ಆವರಣದಲ್ಲಿ ಯಾವ್ದೇ ಬೈಕ್ ಇಲ್ವಾ? ಯಾವ್ದೇ ಅಡಾಟಿರೋ ಬೈಕ್ ಇಲ್ವಾ? ಧೈರ್ಯವಾಗಿ ಹೇಳ್ತೀರಾ? ಹಾ, ಅಷ್ಟು ಧೈರ್ಯವಾಗಿ ಹೇಳ್ತೀರಾ ನೀವು? ನಿಮ್ಮ ಕಾಲೇಜ್ ಆವರಣದಲ್ಲಿ ಯಾವ್ದೇ ಬೈಕ್ ಇಲ್ಲ ಅಂತ ಹೇಳ್ತೀರಾ ನೀವು? ನನಗೆ ಇದು ಸಂಬಂಧ ಇಲ್ಲದೆ ಇರೋ ವಿಷಯ. ಇದು ನನ್ನ ವಿರುದ್ಧ ಅಲ್ಲ, ಕರೆಕ್ಟ್. ಎಲ್ಲರೂ ಸೇರ್ಕೊಂಡು ಎಲ್ಲಾ ಮಕ್ಕಳಿಗೂ ಯಾವ ತರ ಕೊಟ್ಟಿದ್ವಿ, ಆ ಮಗುಗೂ ಫೀಸ್ ಕಟ್ಟದೆ ಇದ್ರು ಕೂಡ ನಾವೀಗ ಕೊಟ್ಟು ಕಳ್ಸಿದೀವಿ. ಈಗ ಸುನೀತಾ ಅವರೇ, ಎಲ್ಲಾ ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಸಾರಾ ಅನ್ನೋ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ನಿಮಗೆ ಕಾನೂನು ಬಾಹಿರವಾಗಿ ಹೆಂಗ್ ಹಾಲ್ ಟಿಕೆಟ್ ಇಟ್ಕೊಂಡ್ರಿ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇನೆ. ಭಯ ಪಟ್ಕೊಂಡು ಪ್ರಶ್ನೆಗೆ ನಿಮಗೆ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಏನಕ್ಕೆ ಕಾಲೇಜ್ ನಡೆಸ್ತೀರಾ? ಹೆಂಗ್ ಮಾಡ್ತೀರಾ ಇದನ್ನ? ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಶಿಕ್ಷಣದ ಫೀಸ್ ಅನ್ನು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹಾಲ್ ಟಿಕೆಟ್ ಅನ್ನ ತಡೆ ಹಿಡಿಯೋದಕ್ಕೆ ಯಾವನಿಗೂ ರೈಟ್ಸ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಹೇಳುತ್ತೆ. ಕಾನೂನು ಬಾಹಿರವಾಗಿ ನಡ್ಕೊಂಡು ತಾವು ಮಾಡಿದ್ ಸರಿ ಇದೆ, ಫೀಸ್ ಕೇಳೋದು ತಪ್ಪ ಅಂತ ಕೇಳ್ತೀರಾ? ಫೀಸ್ ಬೇಕು, ಶಿಕ್ಷಣ ಇಂಪಾರ್ಟೆಂಟು, ಫೀಸು ಇಂಪಾರ್ಟೆಂಟ್. ಹಂಗಂತ ಯಾವ ಸಂದರ್ಭದಲ್ಲಿ ನೀವು ಕೇಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಿಗಣೆಗಳ ರೀತಿ ಆಡಬಾರ್ದು ನೀವು. ಸರ್ಕಾರ ನಿಮಗೆ ಅಂತ ನಿಮ್ಮ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋದಕ್ಕೆ ಅಂತ ದುಡ್ಡು ಕೊಟ್ಟಿಲ್ವಾ? ಅನುದಾನ ರಿಲೀಸ್ ಮಾಡಿಲ್ವಾ? ಎಷ್ಟು ವಿನಾಯಿತಿಗಳನ್ನು ಕೊಡುತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಅಂತ ಹೇಳಿ?